ನಮಸ್ಕಾರ ಎಲ್ಲ RCB ಹುಳಿಗಳಿಗೆ ಹೆಂಗ ಗೊಮ್ಮಿರ ಗುಮ್ಮಾಕಬೇಕು ರಿವೆಂಜಿಗೆ ಇನ್ನೊಂದು ಹೆಸರಿದ್ರ ಅದ RCB ನಾವು ನೀವು ಬೇಕಾರೆ ಇತಿಹಾಸ ತೆಗೆದು ನೋಡ್ರಿ IPL ದಾಗ ರಿವೆಂಜಿಗೆ ಇನ್ನೊಂದು ಹೆಸರು ಯಾವ್ದಾರು ಇದ್ರ ಅದು ಟೀಮ್ ನಮ್ಮ ಬೆಂಗಳೂರು ಟೀಮ್ ರೀ ನಾವು ಅದು ಏನೋ ಒಂದು ಹೋಮ್ ಗ್ರೌಂಡ್ ಸೋಲ್ತಾರ ಅಷ್ಟೇ. ನೀವು ಬೇಕಾರೆ ಈ ಸೀಸನ್ದಾಗ ತೆಗೆದು ನೋಡಿ, ಈ ಸೀಸನ್ ಅಷ್ಟೇ ಅಲ್ಲ ಈ IPL ಒಂದು ಪೂರ್ತಿ ಇತಿಹಾಸ ತೆಗೆದು ನೋಡ್ರಿ. ಹೋಮ್ ಗ್ರೌಂಡ್ದಾಗ ಅತ್ಯಂತ ಸಾರಿ ದಾನ ಮಾಡಿದ ಟೀಮ್ ಯಾವ್ದಾರು ಇದ್ರ ಅದ RCB ರೀ. ಇದ ಪಂಜಾಬ್ ಕೂಡ ಯಾರ್ದು ಹಿಂದ ನಮ್ಮ ಹೋಮ್ ಗ್ರೌಂಡ್ದಾಗ ಮ್ಯಾಚ್ ಇತ್ರಿ. ಅವತ್ತು ಏನೋ ಮಳೆ ಆಗಿತ್ತು, ಮಳೆಯಾಗ ಬಂದರು ಬೇಗರಪ್ಪ ಪಾಯಿಂಟ್ ಬಂದಾಗ ಒಂದು ಎರಡು ಹೋಗ್ಲಿ 2 ಪಾಯಿಂಟ್ ಅಥವಾ ಒಂದು ಏನೋ ದಾನ ಮಾಡ್ಯಾರ. ವಾಪಸ್ ಅಲ್ಲಿ ಮನಿ ತಗ ಬಂದು ದಾನ ಮಾಡ್ತಿದ್ದೇನ ಮೆಟ್ಲೆ ಬಿಡ್ತಾರ ತಮ್ಮ ಚಿತ್ರಾನ್ನ ಮಾಡ್ಯಾರ. ನಾವು ಏನು ಮ್ಯಾಚ್ ರೀ ಗೆಚ್ಚಿ ಗಿಲಿ ಮ್ಯಾಚ್ ಇವತ್ತು ಒಂದು ಸಂಪ್ರದಾಯ ಪ್ರಕಾರ ಏನ ಬಾಯಿಗೆ ಬೀಜ ತರ್ಸ್ಕೊಂಡ ಗೆಲ್ಲುವಂಥ ಪ್ರಯತ್ನ ಏನು ಮಾಡಲಿಲ್ಲ. ಈಸಿಯಾಗಿ ನಾವು ಆರಾಮಾಗಿ ಗೆದ್ರು. ಮೊನ್ನೆ ಸಲ ಹೋಮ್ ಗ್ರೌಂಡ್ದಾಗ ಏನೋ ಸೋತ್ರ ಅಂತ ಭಾಳ ಹಾರಾಡಿದ್ರು. ಅವ್ರ ಕಡೆ ಕ್ಯಾಪ್ಟನ್ ಶ್ರೇಯಸ್ ಅವ್ರು ಹಿಂಗೆ ಕೈ ಮಾಡಿದ್ರು, ಸೌಂಡ್ ಎಲ್ಲೈತಿಪ್ಪ RCB ಅಂತ. ನಿಮ್ಮ ಗ್ರೌಂಡ್ದಾಗ ಹುಡುಕ್ಯಾಡಪ್ಪ ನೀನು ಸೌಂಡ್ ಎಲ್ಲೈತಿ ನೋಡ್. ಸೌಂಡ್ ಮ್ಯಾಟ್ರ್ ಆಗೋದಿಲ್ಲ, ಹಂಗೆ ಸೌಂಡ್ ಅಂತ ಬಂದಿದ್ರ ತಮ್ಮ ನೀ RCB ಕೆಳಗನ ಏನೋ ಅವತ್ತೇನೋ ಮನಿ ಮಠ ಬಂದಿರಿ, ಒಂದು 2 ಪಾಯಿಂಟ್ ದಾನ ಮಾಡ್ಯಾರ. ಇರ್ಲಿ ಹೋಗತ್ತಂದು ಬಿಟ್ಟು ಕೊಯ್ಸಾರ. ಅದು ಹಿಂಗೆಲ್ಲ ಬಿಟ್ಟು ನಡುಗಿದೀವಿ ಸಿಕ್ಕಂದ್ರ ಗೊತ್ತೈತೆ ಕೆಡಿವಿ ಜಾಡ್ಸ್ ಕಳಿಸ್ತಾರ. ಹಂಗಾಗಿ ಇನ್ನೊಂದು ಮಿತ್ರ ಅಂತೆಲ್ಲ ಕೆಲಸ ಮಾಡಕ್ ಹೋಗ್ಬೇಡ. ಜಾಸ್ತಿ ಕೊರಿಯೋದು ಬ್ಯಾಡ್ರಿ. ಇವತ್ತು ಮ್ಯಾಚ್ದಾಗ ಅಂತದೇನು ಹೇಳುವಂತ ಅವಶ್ಯಕತೆ ಏನಿಲ್ರಿ. ಡೈರೆಕ್ಟ್ ಟೀಮ್ ಕಡೆ ಬರೋಣ. ಬಾಲಿಂಗ್ ಹತ್ರ ಗಿಚ್ಚಿ ಗಿಲಿ ಬಾಲಿಂಗ್ ಅವನು ಪ್ಲೇಯರ್ಗಳು ಹೊರಗೆ ಇಟ್ಟಿದ್ರು. ಕೆಲವು ಪ್ಲೇಯರ್ಗಳು ಎಕ್ಸ್ಟ್ರಾ ಒಂದು 2 ಪ್ಲೇಯರ್ಗಳನ್ನ ಹೊರಗೆ ಕರ್ಕೊಂಡ್ ಬಂದಿದ್ರು. ಬಟ್ ಇವತ್ತು ಮಾತ್ರ ಬಾಲಿಂಗ ನಾನು ಗಿಚ್ಚಿ ಗಿಲಿ ಬಾಲಿಂಗ್ ರೀ. ಅವ್ನು ಏನು ಕ್ರೋನಾಲ್ ಪಾಂಡ್ಯ ಯಾವಾಗ ಪಾಮ್ದಾಗ ಬಂದನಲ್ಲ ಅವತ್ತು ನಾವು RCB ಸೋತಿಲ್ರಿ. ಅವ್ನು ಗಿಚ್ಚಿ ಗಿಲಿಗೆ ಒಂದು ಕ್ಯಾಚ್ ಇಟ್ಟಾರ. ಅವನವನ ಸಿಕ್ಕಾಪಟ್ಟಿ ದೂರ ಹೋಗಿ ಕ್ಯಾಚ್ ಹಿಡ್ತಾರ, 2 ವಿಕೆಟ್ ಹೋಗಿತಾರೆ. ಸುಯೇಶ್ ಶರ್ಮಾ ಬಗ್ಗೆ ಇವತ್ತು ನಾವು ಮಾತಾಡ್ಬೇಕು. ಸುಯೇಶ್ ಶರ್ಮಾ ಮೊನ್ನೆ ಸಲ ಒಂದು ಸ್ವಲ್ಪ ರನ್ ಕೊಟ್ಟು ಮ್ಯಾಚ್ ಕೆಡಿಸಿದ ಅನ್ಬೋದು. ಇವತ್ತು ಅವ್ನು ಒಂದ ಓವರ್ನಾಗ 2 ಬೋಲ್ಟ್ ಹಾರಿಸ್ಬಿಟ್ರು. ಅವ್ನು ಭಾಳ ಖುಷಿ ಅನಿಸ್ತು ಅದೊಂದು ನೋಡಿ. ಆಮೇಲೆ ಇನ್ನೂ ಯಾವ ಗೊತ್ತಿಲ್ಲ ಹೆಸರು ಬಂದಿದ್ದು ಏನೋ ಅದಾದ್ಮೇಲೆ ಬ್ಯಾಟಿಂಗ್ ಬಂದು ನೋಡ್ರಿ. ಅವ್ನು ನಮ್ಮ ಹುಲಿವಾಳ ಅವನು ಗೆಚ್ಚಿಗಿಲಿ ಈ ಥರ ಒಂದು ಬ್ಯಾಟಿಂಗ್ ಪ್ರದರ್ಶನ ಬೇಕಾಗಿತ್ತು ರೀ. ಅವನು ಸಾಲ್ಟನ್ನ ಯಾಕೋ 2 ಮ್ಯಾಚ್ ಅದು ಕೈ ಕ್ವಾಟರ್ ಇರಲಿ, ನೆಕ್ಸ್ಟ್ ಮ್ಯಾಚ್ದಾಗ ಗಿಂಡಿ ಕನಲ್ ಅನ್ನಿಸ್ತಾರ. ಇನ್ನು ಆದ್ಮೇಲೆ ಸಾಲ್ಟ್ ಫಸ್ಟ್ ವಿಕೆಟ್ ಬೀಳ್ತಾರ. ಆದ್ಮೇಲೆ ಕಿಂಗ್ ಕೊಹ್ಲಿ ಮತ್ತು ಪಡಿಕಲ್ ಅವ್ರ ಪಾರ್ಟ್ನರ್ಶಿಪ್ ಏನು ಬೆಂಕಿ ಪಾರ್ಟ್ನರ್ಶಿಪ್. ಅವ್ನು ಪಡಿಕಲ್ ಅವರಿಂದ ಗಿಲಿಗಿಲಿ ಬ್ಯಾಟಿಂಗ್ ಆಗ್ತದ. 61 ರನ್ ಹೊಡೆದ. ಇನ್ನು ನೀವು ಆಡ್ರಪ್ಪ, ನಾ ಇಟ್ಟು ಆಡಿ ನನ್ನ ಕರ್ತವ್ಯ ಮುಗಿತೈತೆ ಹೇಳಿ ದಾಡ್ತಾರ. ಅದಾದ್ಮೇಲೆ ಕಿಂಗ್ ಕೊಹ್ಲಿ ಮತ್ತು ನಮ್ಮ ಕ್ಯಾಪ್ಟನ್ ಅವರು ಸ್ವಲ್ಪ ಹಂಗೆ ಸ್ಲೋಲಿ ತೊಗೊಂಡು ಹೋಗ್ತಾರ. ನಮ್ಮ ಕಿಂಗ್ ಕೊಹ್ಲಿನೂ ಇವತ್ತು ಬೆಂಕಿ ರನ್ಗಳನ್ನು ಹಾಡ್ತಾರ. ಅದಾದ್ಮೇಲೆ ಜೆ ಶರ್ಮಾ ಒಂದು ಲಾಸ್ಟಕ್ಕೆ ಭಯಾನಕ 6 ಹೊಡೆದ ಮ್ಯಾಚ್ ಮುಗಿಸ್ತಾರೆ. ಒಂದು ಮಾತು ಹೇಳ್ತೀನಿ ಕೇಳ್ರಿ, ನಮ್ಮ RCB ಕೆಣಕು ಮೊದಲ 10 ಬಾರಿ ಯೋಚನೆ ಮಾಡ್ಬೇಕ್ರಿ. ಇಲ್ಲ ಹಿಂದೆ ತಿನ್ನಕ್ಬೇಕಾಗ್ತದ ಅಂತ ಒಂದು ಟೀಮ್ IPL ಯಾವ್ದಾರು ಇದ್ರ ಅದು RCB ನೋಡ್ರಿ. ನಾವು ರಿಪ್ಲೈ ಕೊಡುವಂಥ ಟೀಮ್ ಯಾವ್ದಾರು ಇದ್ರೆ ನಮ್ಮ RCB ಟೀಮ್ ಅವ್ರು. ಕೆಣಕ್ ಬೇಕಂದ್ರೆ ಮೊದಲು 10 ಬಾರಿ ಯೋಚನೆ ಮಾಡ್ಬೇಕು. ಇಲ್ಲಾರ ಹಿಂದಾರ ತಿನ್ನಕಾಕು ಸಡುಗರಂಗಿಲ್ಲ, ಹಾಪತಿ ತಿನ್ನಕ್ಸ್ತಾರ. ಇವತ್ತಿನ ಮ್ಯಾಚ್ ನೋಡ್ರಿ ಅರ್ಥ ಆಗ್ತದ ಅನಿಸ್ತದ. ಅವನ ತಿಂಡಿ ಕಣಲ್ಲ ಅನಿಸಿ ಬಿಟ್ರು. ಏನು ಜಾಸ್ತಿ ಹೇಳೋದು ಬ್ಯಾಡ್ರಿ. ಮುಂದಿನ ವಿಡಿಯೋದ ಸಿಗೋಣ. ಸ್ವಲ್ಪ ಲೈಟಿಂಗ್ ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋ ಹಂಗಂಗೆ ಆಗದ. ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಹೊಟ್ಟೆ ಹಾಕೋದು ಬಿಡ್ರಿ. ಅವ್ನು 18 ವರ್ಷದಿಂದ ಹೊಟ್ಟೆ ಹಾಕೋತ ಇನ್ನೊಂದು ಹೊಟ್ಟೆ ಹಾಕೋಕ್ಕಾಗಲ್ಲ. ಆಗೋಣ ನೆಕ್ಸ್ಟ್ ವಿಡಿಯೋದಾಗ ಎಲ್ಲ ಸರಿಪಡಿಸ್ಕೊಂಡು ಬರೋಣ. ಅಲ್ಲಿವರೆಗೂ ಜೈ RCB.